ನಿಮ್ಗೆ 40ಕ್ಕೂ ಹೆಚ್ಚು ವಯಸ್ಸಾಗಿದ್ಯಾ? ಮೆನ್ಸ್ಟ್ರೇಷನ್ ಆಗುವಾಗ ತುಂಬಾ ಪೇನ್ಫುಲ್ ಅನ್ಸ್ತಿದ್ಯಾ? ರಾತ್ರಿ ನಿದ್ರೆ ಸರಿಯಾಗಿ ಬರ್ತಿಲ್ವಾ? ಅವಾಗ ನಿಮ್ಗೆ ಎಚ್ಚರ ಆಗ್ತಿದ್ಯಾ? ಸಡನ್ ಆಗಿ ಬೆವರು ಬರುವಂತದ್ದು, ತುಂಬಾ ಮಿಕ್ಚುರೇಷನ್ ಅಂತಂದ್ರೆ ಯೂರಿನ್ ಪಾಸ್ ಆಗೋದು, ಇದು ಪೆರಿಮೆನೋಪಾಸ್ ಅಥವಾ ಮೆನೋಪಾಸ್ ನ ಸಂಕೇತ ಆಗಿರಬಹುದು. ನಮ್ಮ ಅಂಡಾಶಯದ ಕಾರ್ಯಕ್ಷಮತೆ ತುಂಬಾ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ನಿಮ್ಮ ಶಾರೀರಿಕ ಮತ್ತೆ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದಕ್ಕೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತಂದ್ರೆ ದುಷ್ಪರಿಣಾಮಗಳು ಕೂಡ ನೋಡಬಹುದು. ಡಿಸ್ಮೋನರಿಯಾ ಅಂತಂದ್ರೆ ನಿಮ್ಗೆ ಕೆಳಗಿನ ಹೊಟ್ಟೆ ಭಾಗದಲ್ಲಿ ನೋವು ನೋಡಬಹುದು, ಮತ್ತೆ ಕಾಲ್ಗಳಲ್ಲಿ ನೋವು ನೋಡಬಹುದು, ತೋಳ್ಗಳಲ್ಲಿ ನೋವು ನೋಡಬಹುದು, ಮತ್ತೆ ನಿಮ್ಗೆ ಸಡನ್ ಆಗಿ ವಾಂತಿ ಕೂಡ ಆಗಬಹುದು. ಇದು ಯಾಕಪ್ಪ ಆಗತ್ತೆ ಅಂತಂದ್ರೆ ಪ್ರೋಸ್ಟಾಗ್ಲಾಂಡಿನ್ ಲೆವೆಲ್ ಜಾಸ್ತಿ ಆದಾಗ ನಿಮ್ಮ ಗರ್ಭಾಶಯದಲ್ಲಿ ಸಂಕುಚನ ಅಂತಂದ್ರೆ ಕಾಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಯುಟಿಐ ಇನ್ಫೆಕ್ಷನ್ಸ್, ನಿಮ್ಮ ಮೂತ್ರಪಿಂಡದ ಸೋಂಕುಗಳು, ನಿಮ್ಗೆ ತುಂಬಾ ಸತಿ ಮೂತ್ರ ವಿಸರ್ಜನೆ ಆಗುವಂತದ್ದು, ಯೂರಿನ್ ಪಾಸ್ ಮಾಡುವಾಗ ಬರ್ನಿಂಗ್ ಸೆನ್ಸೇಷನ್ ಆಗುವಂತದ್ದು, ತೋಳ್ಗಳಲ್ಲಿ ನೋವು ಬರುವಂತದ್ದು, ಇದು ಪ್ರೀ ಮೆನೋಪಾಸ್ ಮತ್ತೆ ಮೆನೋಪಾಸ್ ವುಮೆನ್ಸ್ ಅಲ್ಲಿ ಸ್ಪೆಷಲಿ ಟ್ರೀಟ್ ಮಾಡೋದಕ್ಕೋಸ್ಕರ ಮಾಡಿರುವಂತ ಒಂದು ಮೆಡಿಸಿನ್. ಸೊ ಈ ಗೈನೋ ಊರ್ಜಾ ಕ್ಯಾಪ್ಸೂಲ್ಸ್ ಹೇಗೆ ಹೆಲ್ಪ್ ಮಾಡುತ್ತೆ? ಇಂಪ್ರಾಪರ್ ಬ್ಲೀಡಿಂಗ್ ಮತ್ತೆ ಪೇನ್ಫುಲ್ ಬ್ಲೀಡಿಂಗ್ ಅನ್ನ ಕಡಿಮೆ ಮಾಡುತ್ತೆ. ಹಾಟ್ ಫ್ಲೆಶಸ್, ರಾತ್ರಿ ಬೆವರುವಂತದ್ದು ಮತ್ತೆ ಮೂಡ್ ಸ್ವಿಂಗಿಂಗ್ಸ್ ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಸರಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ನಿಮ್ಗೆ ಕೆಳಗಿನ ಹೊಟ್ಟೆ ನೋವು ಮತ್ತೆ ತೋಳಿನ ನೋವುಗಳನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದು 100% ನ್ಯಾಚುರಲ್. ಆಯುಷಿಂದ ಮಾನ್ಯತೆ ಪಡೆದಿದೆ, NABL ಸರ್ಟಿಫಿಕೇಟ್ ಇದೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ. 3 ತಿಂಗಳು ತಗೊಂಡ್ರೆ ನಿಮ್ಗೆ ವಿಸಿಬಲ್ ರಿಸಲ್ಟ್ಸ್ ನ ನೋಡಬಹುದು.